ಇನ್ನೊಂದು ಸರ್ ದಸೂರು ಪಂಚಾಯತಲ್ಲಿ ಎಮ್ಮೆ ಕರ್ಕಿ ಹಟ್ಟಿ ಅಲ್ವಾ ಎಸ್ ಟಿಗೆ ಗೊಲ್ರನ್ನ ಸೇರ್ಸಕ್ಕೆ ಇದು ಮಾಡಿದ್ದಿಲ್ಲ ಮೇಡಮ್. ದೇವೇಗೌಡರು ಮೊನ್ನೆ ಪ್ರೈಮ್ ಮಿನಿಸ್ಟರ್ನೆಲ್ಲ ಭೇಟಿ ಮಾಡ್ಕೊಂಡಿದ್ರು. ಅವರು ಸಂಘದವ್ರು ಸ್ಟೇಟ್ ಅವರೆಲ್ಲ ಬರೋಕ್ಕೆ ಕೇಳಿದ್ರು ದೇವೇಗೌಡರು. ಸುಮಾರು ಕಟ್ಟಡಗಳನ್ನ ಸ್ಟಾರ್ಟ್ ಮಾಡಿ ನಾನು ಪಿ ಆರ್ ಡಿ ಅವ್ರ ಹತ್ರ ಮಾತಾಡಿದೆ ಸರ್. ಆ ಏಜೆನ್ಸಿಯವರು ಯಾರು ಸರಿಯಾಗಿ ಹೇಳಿದ್ರೆ ಆಗಿ ಅಲ್ಲಿ ಒಳಗೆ ಬೇರೆ ಪ್ಲ್ಯಾನ್ ಮಾಡಿ ಮಕ್ಕಳಿಗೆ ಆಕರ್ಷಣೆ ಆಗೋ ರೀತಿಯಲ್ಲಿ ಅಂಗನವಾಡಿಗಳು ಇರಬೇಕು. ದೊಡ್ಡಬಳ್ಳಾಪುರದ ಕಳಿಸೋರಿಗೆ ದೊಡ್ಡಬಳ್ಳಾಪುರದ ಒಂದು ಫೈನಾಗಿ ಮಾಡ್ಬೋದು. ಅದೇನು ರೂಮ್ ಚಿಕ್ಕದು ಸಾಕು ನಮಗೆ, ಮಕ್ಕಳು ಕಡಿಮೆ ಇರ್ತಾರೆ, ಹೊರಗಡೆ ಜಾಸ್ತಿ ಪ್ರಯೋಜನ ಮಾಡ್ಕೋಬೋದು. ಪೆಂಡಿಂಗ್ ಯಾವ ಕೂಡ ಟಿ ಸಿಗಳಿಲ್ಲ, ಅದೊಂದು ಅಚೀವ್ಮೆಂಟ್ ಇದೆ ನಮ್ಮ AW0 ನಿಲ್ ಪೆಂಡಿಂಗ್. ಟಿ ಸಿಗಳು ಬೇಕು ಅಂತ ಯಾವುದೂ ಅರ್ಜಿ ಇಲ್ಲ. ಒಂದೇನೆಂದರೆ ಅಕ್ರಮ ಸಕ್ರಮದ್ದು ಇನ್ನೂ ದುಡ್ಡು ಕೊಟ್ಟಿಲ್ಲ ಗೌರ್ಮೆಂಟು, ಅದಾದ ಆಗಿಲ್ಲ. ಬಿಟ್ಟರೆ ಅದಕ್ಕೆ 21 ಕೋಟಿ ಕೊಡ್ತೀವಿ ಅಂದರು. 2 ವರ್ಷ 3 ವರ್ಷದಿಂದ ಪೆಂಡಿಂಗ್ ಇದ್ದಾವೆ, ಅದೊಂದು ಪೆಂಡಿಂಗ್ ಇದೆ. ಬಿಟ್ಟರೆ ಬೇರೆ ಸ್ಟೇಟಸ್ಸು ನೀವು ಫಾಲೋಅಪ್ ಮಾಡ್ಕೋದು ಒಂಚೂರು ಲ್ಯಾಂಡ್ದು. ನೀನು RI ಒಂದು ಸ್ವಲ್ಪ ಅವರಿಗೆ ಕೋಆರ್ಡಿನೇಟ್ ಮಾಡಿಕೊಡಿಲ್ಲ. ಇನ್ನು 12 ವೀಕ್ಸ್ವರೆಗೂ ಇದೆ ಸರ್. ಸಮಸ್ಯೆ ಇಲ್ವಾ? ಸಮಸ್ಯೆ ಏನಿಲ್ಲ ಸರ್. ಕುಡಿಯೋ ನೀರಿಗೂ ಜಾನುವಾರುಗಳಿಗೆ ಇದು ಇಲ್ಲ ಸರ್. ನಿನ್ನೆನೂ ಮೇವು ಬೀಜ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಸರ್. ಇನ್ನೂ 55,000 ಪ್ಯಾಕೆಟ್ಗೆ ಇದು ಕೊಟ್ಟಿದ್ದೀವಿ ಸರ್. ಇಂಡಿಯನ್ ಪ್ಯಾಕೇಜ್ ಇಂಡಿಯಾ ಎಷ್ಟು? 75,000 ಕಿಟ್, ಮಿನಿ ಕಿಟ್ಸಿಗೆ ಸರ್. ಈಗ ಎಷ್ಟು ಕೊಟ್ಟಿದ್ದೀರ? 4,000 ಚಿಲ್ಡ್ರನ್ನ? ಹಾಂ ಸರ್. ಈಗ ಆಲ್ರೆಡಿ 5,570 ಕಿಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಸರ್. ಅದು ಆಲ್ರೆಡಿ ಸ್ವಲ್ಪ ಡಿಫ್ರೆಂಟ್ ಸ್ಟೇಜಸಲ್ಲಿ ಇದೆ ಸರ್. ಅದನ್ನು ಹಾರ್ವೆಸ್ಟ್ ಮಾಡಿದರೆ ಮತ್ತೆ ಮ್ಯಾನೇಜ್ ಮಾಡ್ಬೋದು ಸರ್. ಅಂತ ಸ್ಕೇರ್ಸಿಟಿ ಏನು ಕಾಣ್ತಾ ಇದೆ ಸರ್. ಆಗ್ತಾಯಿಲ್ಲ. ಹಾಕಿದ್ರಂತೆ ಅವೆಲ್ಲ ಹೆಂಗೆ ಮಾಡಿದ್ರಿ ಅಂತ. ಅವೆಲ್ಲ ಮಾಡಿಬಿಟ್ರಿ. ಬರಗಾಲ ಕುಡಿಯೋಕ್ಕೆ ನೀರು ಬೇಕು ಅಂತ ಹೇಳಿ ಮೊನ್ನೆ ಹೇಳಿದ್ದೀನಿ. ಸರಿ, ಮತ್ತೆ ನಿಮಗೇನೋ ನೋಟಿಸ್ ಕೊಡೋಕೆ ಬಂದಿದ್ದಾರಂತೆ, ಬೇಡ ಅಂತ ಹೇಳಿ. ಪ್ರಮೋಷನ್ನಿಂದೆಲ್ಲ ಮೀಟಿಂಗ್ ಮಾಡಿ. ಹಾಂ ಮೇಡಮ್, ಓಕೆ ಮಾಡಿದ್ದೀನಿ ಸರ್. 3 ದಿನ ಪ್ರಮೋಷನ್ ಇರಬೇಕು. ಇಲ್ಲ ಸರ್, ಜಾಸ್ತಿ ಇದೆ. ಎಷ್ಟು ಪ್ರಮೋಷನಿಂದ ಮಾಡಿದ್ದೀವಿ ಇವತ್ತು ನಾವು ಅಂಗನವಾಡಿ? 2 ಟ್ರಾನ್ಸ್ಫರು, 2 ಅನ್ಕಂಪಾಸ್. ಕಲ್ಕೆರೆ ಹಾಂ ಸರ್, ಅದು ಬೇಗ ಆ ಕಡೆಯಿಂದ ರಿಪೋರ್ಟ್ ಬರಬೇಕು ಸರ್. ಅದು ಸ್ವಲ್ಪ ಫಾಲೋಅಪ್ ಆಗುತ್ತೆ. ನಾಳೆ ಡಿಲೇ ಬೇಡ, ನಾವು ಯಾವುದು ಡಿಲೇ ಮಾಡ್ಕೊಳ್ಳೋದು ಬೇಡ. ನಿಮಗೆ ಹೊರೆ ಹೊರೆ ಆಗ್ತಾ ಇದೆ, ನಿಮಗೆ ಪೆಂಡಿಂಗ್ ಆಗುತ್ತೆ. ಅವತ್ತಿಂದ ಮುಗಿಸ್ಕೊಂಡು ಹೋದರೆ ನಾವು ಈಸಿ ಆಗುತ್ತೆ, ಒತ್ತಡ ಕಡಿಮೆ ಇರುತ್ತೆ. ಇನ್ನೊಂದು ದಿವಸ ಅದೊಂದು ಮಾಡೋಣ ಮೇಡಮ್. ಅದಲ್ಲ, ಇನ್ನೊಂದು ದಿವಸ ಇನ್ನೊಂದು ತಿಂಗಳು ಬಿಟ್ಟು ನಮ್ಮದು SC ST ಅವ್ರಿಗೇ ಸೆಪ್ರೇಟ್ ಅದಾಲತ್ ಮಾಡಿ ಅಂತ ಸರ್ಕಾರದ ಆದೇಶ ಬಂದಿತ್ತು. ಇವತ್ತು ಇದೇ ಆಯ್ತಲ್ಲ ಸರ್, ಮೀಟಿಂಗ್ ಡೇ ಆಗೋಯ್ತು. ಇನ್ನೊಂದು ಡೇಟು ಫಿಕ್ಸ್ ಮಾಡಿ. ನಾವು ಚಿರತೆನೂ ಹಿಡ್ಕೊಂಡೇ ಬರ್ತೀರ ಅನ್ಕೊಂಡ. ಡ್ರೆಸ್ಸು ಎಲ್ಲ ನೋಡೋರೆ. ಇವತ್ತು ಯಾರನ್ನೂ ಕರ್ಕೊಂಬಂದಿಲ್ಲಲ್ಲ ಇದಕ್ಕೆ. ಈ ಥರ ಮಾಡಿದ್ರೆ ಇದಾಗಲ್ಲ ಸರ್. ಸ್ಟ್ರಿಕ್ಟಾಗಿ ಮಾಡಿದ್ರೆ ಆಗೋದು. ಹೌದು. ಇಲ್ಲ, SC ST ಮಾಡಿ ಮೇಡಮ್. ಅದು ಗೌರ್ಮೆಂಟ್ ಆದೇಶ ಇದ್ರೆ ಅದೇ ಒಂದು ದಿವಸ ಮಾಡಿ. ಅದೇ ಒಂದು ದಿವಸ ಮಾಡೋಣ ಅಂತ ಅಂದ್ಕೊಂಡ್ರಿ, ಅದಾಗಲಿ. ಮಾಡಿ ಮೇಡಮ್, ತೊಂದರೆ. ಮಂತ್ ಎಂಡಿಂಗ್ ಒಂದು ಮಾಡಿಬಿಡೋಣ, ಡಿಸೆಂಬರ್ ಒಳಗೆ ಮಾಡ್ದಂಗೂ ಆಗುತ್ತೆ ಅಲ್ವಾ? ಇವತ್ತಾಗಲೇ ಎಷ್ಟು 27 ಎಲ್ಲ ಫ್ರೂಟ್ಸಿಂದು ಸರ್. ಯಾವ ಕೆಲಸನೂ ಆಗ್ತಾ ಇಲ್ಲ. 24 ಗಂಟೆ ಇದೆ ಆಗೋಗ್ಬಿಟ್ಟು. ಕರೆಕ್ಟಾಗಿ ಕೊಡಬೇಕಾಗತ್ತೆ. ಅವ್ರು ವಂಶಾಂಶ ಕೊಡಬೇಕು, ಡೆತ್ ಸರ್ಟಿಫಿಕೇಟ್ ಕೊಡಬೇಕು. ಎಷ್ಟು ಸರ್ಕಲ್ ಇದಾವೆ ನಮ್ಮ ರೆವಿನ್ಯೂ? ಇದು 42ಕ್ಕೂ ಒಂದು 50 ಟಾರ್ಗೆಟ್ ಕೊಟ್ಟರು ಎಷ್ಟಾಗ್ಬೋದು? 50 ಆಗಲ್ಲ ಸರ್. 50 ಆಗಲ್ಲ, 20 ಕೊಟ್ಟಿದ್ದೀವಿ. ಅವತ್ತೊಂದು 25 ಮಾಡ್ಬೋದು. ಒಂದು 800 ತನಕ ಮಾಡ್ಬೋದು. ಅದೇ ಒಂದು 25 ಕೊಟ್ಟರೆ 1,000. ಈಗ ಭೌತಿಕತೆ ಆಗಿಲ್ದಿರೋದು ಪಟ್ಟಿ ಫ್ರೂಟ್ಸ್ ಜೊತೆಗೆ ಬಂದ್ಬಿಡ್ತು. ಈಗ ಆಟೋಮೆಟಿಕಲಿ ಗೊತ್ತಾಗಿದೆ ನಮಗೀಗ. ಜಾಸ್ತಿ ಆಗೋದು ಅವ್ರು ತೀರೋರ್ಗೂ ಕೈ. ಅವ್ರ ಮಕ್ಕಳು ಮೆಜಾರಿಟಿಗೆ ಬಂದರೆ ಮಾಡ್ಕೊಳ್ಳಿ ಬಿಡಿ. ಅಲ್ಲಪ್ಪ, ಅವ್ರ ಮಕ್ಕಳೇನಾದ್ರು ಮತ್ತೆ ಮೆಜಾರಿಟಿ ಬರಲ್ಲ ಮೇಡಮ್. ಹೆಣ್ಮಕ್ಳಿಗೆ ಕಂಟಿನ್ಯೂಷನ್ ಇಲ್ಲ ವಂಶ. ಮದುವೆ ಮಾಡಿಕೊಟ್ಟೋದ್ರೆ ಅವ್ರು ಸತ್ತೋದ್ರೆ ಇದ್ದಂಗೆ ಮಾಡ್ಬಿಟ್ಟು ಬೇಗ ಬೇಗ ಆಯಿತು. ಇದರಲ್ಲಿ ಆಗಲ್ಲ. ಈಗ ಪೌತಿ ಅನ್ನೋದ್ರಲ್ಲಿ ಆಗಲ್ಲ. ಇನ್ನೊಂದು ಇದೆ, ಡೇಟ್ ಏನು ಎಕ್ಸ್ಟೆಂಡ್ SC STಗಳಿಗೆ ಮಾತ್ರ ಓಕೆ ಅನ್ನೋಲ್ಲ ಅಲ್ವಾ? ಮಾಡಿಬಿಟ್ಟು ಅಲ್ಲೇ ತಿನ್ನಂಶ್ರೀ ಇದರಲ್ಲೇ ಒಂದು 15 ದಿನ ಟೈಮ್ ತೆಗೆದು ಫ್ರೂಟ್ಸ್ ಮುಗಿಲಿ. ನೆಕ್ಸ್ಟ್ ಜನವರಿ 2ಕ್ಕೆ ನಂತರನೇ ಮಾಡ್ಬೇಕು ನಾವು. ಅದೇ ಮಾಮೂಲಿ 20 ಟಾರ್ಗೆಟ್ ಕೊಟ್ಟರೆ ಸುಮಾರು ಒಂದು 500-600 ಫೈಲ್ಗಳು ನಾವು ಕ್ಲಿಯರ್ ಮಾಡ್ಬೋದು. ಈ ಪೌತಿದ ಡೀಟೇಲ್ಸ್ ನಮ್ಮ ಹತ್ರನೇ ಇದೆ ಸರ್. ಇಲ್ಲೇ ನೀವು ಯಾರ್ಯಾರ ಮನೇಲಿ ಪೌತಿ ಆಗಿದೆ ಕುಟುಂಬ ಅಂದರೆ ಬರೋದಿಲ್ಲ ಸರ್. ಅವರು ವಂಶವೃಕ್ಷಣೆ ಮಾಡಿಸಲ್ಲ. SC STದು ಅಷ್ಟೊಂದು ಸಿಗಲ್ಲ ಅಂತ. ಸಿಗುತ್ತೆ, ಪ್ರಯಾರಿಟಿ ಫಸ್ಟ್ ತೊಗೊಳ್ಳೋಣ. ಹಲೋ ಮೇಡಮ್. ಹಾಂ, ಅಲ್ಲ, ಅವ್ರದ್ರ ಜೊತೆಲಿ ಇಷ್ಟು ಅಂತ ಮಾಡ್ಕೊಳ್ಳೋಣ. 20-20ರಲ್ಲಿ ಅವ್ರದ್ದು 10 ಸಿಕ್ಕಲಿ, 20 ಸಿಕ್ಕಿದ್ರು ಸಂತೋಷ.
ಅರುಣ್ ನಿಮ್ಮದು? ನನ್ನ ಡಿ ಸಿ ಸಾಹೇಬ್ ಮೀಟಿಂಗ್ ತಗೊಂಡಿದ್ರು ಸರ್ ಹಾಂ. ಮ್ಯಾನೇಜ್ಮೆಂಟ್ ಕಾಂಟ್ಯಾಕ್ಟ್ ಬಗ್ಗೆ. ಅವ್ರಿಗೆ ತುರುವೇಕೆರೆಯಿಂದ ಒಬ್ಬರು ರಾತ್ರಿ ಫೋನ್ ಮಾಡಿ ತುಂಬ ಸರಿ ಚಿರತೆ ಬಂದಿದೆ ನಮ್ಮ ಮನೆ ಮುಂದೆ ಅಂತ ಹೇಳಿ ಇದು ಮಾಡಿದ್ರು ಸರ್. ಅದಕ್ಕೆ ಒಂದು 3 ಡಿಪಾರ್ಟ್ಮೆಂಟ್ ಸೇರಿ ಕೋಆರ್ಡಿನೇಷನಲ್ಲಿ ಒಂದು ಟಾಸ್ಕ್ ಫೋರ್ಸ್ ಮಾಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದೆ ಸರ್. ಇದಕ್ಕೆ ಹಾಂ ಸರ್, ಹೋಗ್ಲಿವಾರ ಟಾಸ್ಕ್ ಫೋರ್ಸ್ ಮಾಡಿ ಇಮಿಡಿಯೇಟ್ ಅಲ್ಲೇ ಆ್ಯಕ್ಷನ್ ತಗೊಳ್ಳೋದಾರ ಮಾಡಬೇಕು, ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ ತನಕ ಬರಬಾರ್ದು ಅಂತ ಹೇಳಿ ನಾವು ಯಾವ್ಯಾವ ಡಿಪಾರ್ಟ್ಮೆಂಟ್? ನಮ್ದಿರುತ್ತೆ ಸರ್ ತಾಲೂಕು ಪಂಚಾಯತಿ ಚಿರತೆ ಕಾಯಕ್ಕೂ ನಾವೇ ಆಗ್ಬೇಕಂತ. ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಸೀರಿಯಸ್ ಇತ್ತಲ್ವಾ ಇದು ಲೆಪರ್ಡ್ದು ಅಟ್ಯಾಕ್ಸು. ನಮ್ಮ ಟಿ.ನರಸೀಪುರದಲ್ಲೇ ಒಂದೇ ತಿಂಗಳ 4 ಡೆತ್ ಆಗೋಗ್ಬಿಡ್ತು. ಆವಾಗ ನಾವು ಮಾಡಿದ್ವಿ. ನೀವೇನಿಲ್ಲ, ನಿಮ್ಮದೇನು ನಂಬರ್ ಇದೆಯಲ್ಲ, ಏನು ನಂಬರ್ ಹೇಳಿ, ಅದನ್ನ ಅಲ್ಲಲ್ಲಿ ಡಿಸ್ಪ್ಲೇ ಮಾಡಿ ನಿಮ್ಮ ಗಾರ್ಡ್ ಒಬ್ರನ್ನ ನಮ್ಮ ಟೀಮಿಗೆ ಸೇರಿಸಿ. ನಮ್ಮ ಇವ್ರು ಡಿ ಟಿ ಆರೇ ಇರ್ತಾರಲ್ಲ, ಅವರೇ ಅದಕ್ಕೆ ಕಮಿಟಿಲಿ ಇರ್ತಾರೆ. ಅವರೊಂದು, ನೀವೊಂದು, ಪಿ ಡಿ ಒ 3 ಜನದ್ದು ಒಂದು ಕಮಿಟಿ ಮಾಡ್ಕೊಂಡ್ಬಿಟ್ರೆ ರೆಗ್ಯುಲರ್ ಆಗಿ ಏನಾರು ಆದ್ರೆ ಮೇಡಮ್ ತಕ್ಷಣಕ್ಕೆ ಅವ್ರು ಹೋಗಿ ರೆಸ್ಪಾಂಡ್ ಮಾಡಲಿ. ಅಲ್ಲ, ನೀವೇ ಹೋಗ್ಬೇಕು, ಇವ್ರು ಹೋಗೋಕ್ಕಾಗಲ್ಲ. ನಿಮಗೆ ಮಾಹಿತಿ ಕೊಡ್ತೀವಿ ಅಷ್ಟೇ ಸರ್. ಇವರು ವಿತ್ ವೆಪನ್ ಹೋಗ್ತಾರೆ. ನಮ್ಮಲ್ಲಿ ಪಿ ಡಿ ಒ ಆಗಲಿ ಆರ್ ಐ ಆಗಲಿ ಹೋಗಂಗಿಲ್ಲ, ಹೋಗೋಕ್ಕೆ ಪ್ರಾವಿಷನ್ ಇಲ್ಲ ಬಿಡಿ. ಏನಾಗುತ್ತೆ ಸರ್, ಇಮಿಡಿಯೇಟ್ ರೆಸ್ಪಾಂಡ್ ಮಾಡಬೇಕಾಗಿರೋ ನೀವೇ. ನಿಮ್ಮ ಎಂಪ್ಲಾಯ್ ಒಬ್ರನ್ನ ನಮ್ಮ ಆ ಟೀಮಿಗೆ ಸೇರಿಸ್ಬಿಟ್ಟು ನಿಮ್ಮ ನಂಬರ್ ಕೊಡಿ, ಫೋನ್ ನಂಬರ್. ಎನಿ ಟೈಮ್ ಫೋನ್ ಮಾಡಿದ್ರೆ ಫೋನ್ ಎತ್ತಂಗೆ ಹೇಳಿ. ನಿಮ್ಮದೊಂದು ಇದು ನಂಬರ್ನ, ಟೋಲ್ ಫ್ರೀ ನಂಬರ್ನ ಎಲ್ಲ ಕಡೆ ಡಿಸ್ಪ್ಲೇ ಮಾಡಿ. ಇಷ್ಟೇ ಸಿಂಪಲ್. ಮತ್ತೇನು ಅದೇನು ನಮ್ಮಲ್ಲಿ ಗಾಡಿ ಆಗಿಲ್ಲದೆ ಇರೋದ್ರಿಂದ ಹೋಬಳಿ ವಾರ ಒಂದು ಟೀಮ್ ರೆಡಿ ಇರಲಿ. ಅವ್ರು ಲಾಸ್ಟ್ ಟೈಮ್ ಸಿ ಇ ಒ ಆದಾಗ ಅದೊಂದು ಮೀಟಿಂಗ್ ಪ್ರೊಸೀಡಿಂಗ್ ಮಾಡಿ, ಪಿ ಡಿ ಒ ಆರ್ ಐ ಇವ್ರದ್ದು ನೀವು ಕೊಡಿ ನನಗೆ. ಅಲ್ಲ, ಅಥವಾ ಅಲ್ಲ, ನೀವು ಕೊಡ್ಬೇಕು ನಮಗೆ ಹೋಬಳಿ ವೈಸು ನೇಮು ವಿತ್ ಫೋನ್ ನಂಬರು. ನಾವು ಅದನ್ನು ಟೀಮ್ ಮಾಡಿ ನಿಮಗೊಂದು ಕಾಪಿ ಹಾಕ್ತೀನಿ. ಅದೇ ಹೇಳಿದೆ ಮೇಡಮ್, ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್. ಫೋನ್ ಎತ್ತಬೇಕು ಅವ್ರು, ಯಾರು ನಾವು ಮಾಡ್ತೀವಿ. ಯಾವ್ದು ಫೋನ್ ನಂಬರ್ ಹೇಳಿ? 1926 ಅಂತ ನಮ್ದು ಹೆಲ್ಪ್ ಲೈನ್ ಇದೆ ಸರ್, ಫಾರೆಸ್ಟ್ ಹೆಲ್ಪ್ ಲೈನ್. ಅದಕ್ಕೆ ಕಾಲ್ ಮಾಡಲಿ ಅಂತ ಹೇಳ್ತಾರೆ. ನಿಮ್ಮ ಗಾರ್ಡ್ಗಳದ್ದು ನಂಬರ್ ಎಷ್ಟು ಜನ? ಯಾವ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮಲ್ಲಿ 10 ಪೋಸ್ಟ್ ಇದೆ ಮೇಡಮ್. 5 ಜನ ಇದ್ದಾರೆ. 5 ಒಬ್ರಿಗೆ ಕೊಟ್ಬಿಡಿ ಅಷ್ಟೇ. 5 ಒಬ್ರಿಗೆ ಕೊಟ್ಬಿಡಿ ನಮಗೆ. ಅಲ್ಲಿ ಬರ್ಸ್ಬಿಡಿ. ಅವರು ಹೆಸರು, ಫೋನ್ ನಂಬರ್ ಕೊಡಿ. ಪಿ ಡಿ ಒದ ಹೆಸರು, ಆರ್ ಐದ ಹೆಸರು ನಾನು ಹಾಕಿ ಹೋಬಳಿ ವೈಸ್ ನಾವು ಕಮಿಟಿ ಮಾಡಿ ಇಬ್ಬರದ್ದು ನಾಲ್ಕು ಒಟ್ಟಿಗೆ ಟೈ ಅಪ್ ಮಾಡಿ ಮೇಲ್ವಿಚಾರಣೆ ನೀವೇ. ಆರ್ ಎಫ್ ಅವ್ರಿಗೆ ಇಮಿಡಿಯೇಟ್ ಒಂದು ರೆಡಿ ಇರಲಿ ಅಂತ. ಮಿಡ್ ನೈಟ್ ಆದರೂ ಯಾರು ಹೋಗೋದಿಲ್ಲ, ರೆಸ್ಪಾಂಡ್ ಮಾಡಲ್ಲ. ನಿಮ್ಮವರೇ ಹೋಗ್ಬೇಕು, ಅದನ್ನೇ ಹೇಳ್ತಿದ್ದೀನಿ ನಾನು. ಯಾರ್ಯಾರು ಹೋಗೋಕ್ಕಾಗಲ್ಲ ಮೇಡಮ್, ನಾವು ಹೋಗ್ತೀವಿ, ಹೋಗ್ಲೂಬಾರ್ದು. ಆ ಥರ ಅವ್ರಿಗೆ ಏನಾರು ಹಿಡಿದ್ರೆ ಆಮೇಲೆ ನೀವು ಬಿಡ್ತೀರಾ. ಯಾರು ಏನು ಮಾಡಲ್ಲ ಅಂತೇಳಿ ನಿಮ್ಮ ಗಾರ್ಡ್ಗಳೇ 24/7 ಅಲರ್ಟ್ ಆಗಿರಬೇಕು. ಫೋನ್ ಮಾಡಿದಾಗ ರೆಕಾರ್ಡ್ ಮಾಡಿ. ನಮ್ಮಲ್ಲಿ ಎಷ್ಟೊಂದು ಆಗ್ತದೆ. ಚಿರತೆನಲ್ಲಿ ಲೆಪರ್ಡ್ ಆಗಿರೋದು ಸರ್. ಆ್ಯಕ್ಚುಲಿ ಇಲ್ಲಿ ಏನಂದ್ರೆ ಸರ್, ಫಾರೆಸ್ಟ್ ಚಿರತೆಗಳು ಬರಲ್ಲ, ಕಡಿಮೆ. ಲೆಪರ್ಡ್ಸೇ ಬರೋದು ಅವು. ಜನಗಳ ಜೊತೆಗೆ ಅವೇ ಸಂಪರ್ಕ. ಸರ್, ತುರುವೇಕೆರೆಯಲ್ಲಿ ಏನಾಗಿದೆ ಅಂದರೆ ಫ್ರಾಗ್ಮೆಂಟೆಡ್ ಫಾರೆಸ್ಟ್ ಇದೆ ಸರ್, ಮಧ್ಯದಲ್ಲಿ ಇದೆ. ಆಮೇಲೆ ಸುಮಾರು ಜನ ಜಮೀನು ಪಾಳು ಬಿಟ್ಟಿದ್ದಾರೆ, ಅಲ್ಲಿ ಹೈಡ್ಔಟ್ ಆಗುತ್ತೆ ಸರ್. ಇಲ್ಲಿ ತಾವು ಮುಂದೆ ತುರುಬೇನಹಳ್ಳಿಯಿಂದ ಮುಂದೆ ಹೋದರೆ ಸುಮಾರು ಜಮೀನು ಪಾಳು ಬಿಟ್ಟಿದ್ದಾರೆ ಸರ್. ಅಲ್ಲಿ ಗೋಪಾಲಪುರ, ಲಕ್ಷ್ಮೀಪುರ, ಅಲ್ಲಿ ಗುಡ್ಡ ಇದೆ, ಅಲ್ಲಿ ಕರಡಿ ಮೇಡಮ್. ಈ ಥರ ಒಂದೊಂದು ಕಡೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ಹಂಗೆ ಅಟ್ಯಾಕ್ ಮಾಡಿದ್ರೆ ದಿನ ನಡಿಬೇಕು ಇನ್ಸಿಡೆಂಟ್ಸು. ಅವು ನಮ್ಮ ಜೊತೆಗೆ ಇರ್ತವೆ, ಬಟ್ ಮಾಡಲ್ಲ. ಅಂದಿನ ಕೆರೆ ಬಿಟ್ಟು ಮುಂದೆ ಎಣ್ಣೆಗೆರೆಗೆ ಹೋಗ್ತೀವಲ್ಲ, ಅಲ್ಲಿ ಮಧ್ಯೆ ಅಲ್ಲಿ ಕರಡಿಗಳು ಅಲ್ಲಿ ಕಂಪಲ್ಸರಿ ಇರ್ತವೆ ಮೇಡಮ್. ಅಲ್ಲಿ ಇರ್ತವೆ, ಅಲ್ಲಿ ಸಿಗ್ತವೆ ಮೇಡಮ್. ಈ ಕಲ್ಲು ಮೇಡಮ್ ಫೋಟೋ ತೆಗೆದು ಹಾಕ್ಬೇಕು ಅಂತೇಳಿ ಆಯ್ತು, ತಗೊಳ್ಳಿ, ತೆಗಿಯಪ್ಪ. ಅದಕ್ಕೋಸ್ಕರ ಫೋಟೋಸು GPS ಪಾಯಿಂಟ್ಸ್ ಪರ್ಟಿಕ್ಯುಲರ್ ಆಗಿದೆ ಸರ್. ರಾತ್ರಿ ತುರುವೇಕೆರೆಗೆ ಹೋಗಿದ್ದೆ, ಅದರಲ್ಲೂ ಮಾಮೂಲು ಕ್ಯಾಮ್ರಾ ತೆಗೆದಿದ್ವಿ. GPS ರೀಡಿಂಗ್ ಇಲ್ಲ ಅಂತ ಹೇಳಿ. ನಿಮ್ಮ ಮೇಲೆ ನಂಬಿಕೆನ ಇಲ್ಲ ಬಿಟ್ಟು ನಂಬಿಕೆ ಅಂತಲ್ಲ, ಹಂಗಲ್ಲ, ಬೇರೆ ಯಾರೋ ಟೆಕ್ನಾಲಜಿ ಕೇಳಿದ್ರೆ ಎಲ್ಲ ರಿಯಲ್ ಟೈಮಲ್ಲಿ ಇರುತ್ತಲ್ಲ. ಹಂಗೆ ಹೋಗಿದಾರೋ ಇಲ್ವೋ ಅಂತ. ಹೋಗಿದಾರೆ ಇಲ್ಲ, 12 ಗಂಟೆಗೆ ಫೋಟೋ ಹಾಕಿದ್ರೆ ನೀವು ಟೈಮ್ ಇದೆ ಸರ್. ಫ್ರೂಟ್ಸ್ದೇ ಸಮಸ್ಯೆ ಇದೆ, ತುಂಬ ಪೆಂಡಿಂಗ್ ಆಗಿಬಿಟ್ಟಿತ್ತು ಸರ್. ಅದು ನಾವು ಎಷ್ಟು ಸ್ಟ್ರಗಲ್ ಮಾಡಿದ್ರೂ ಆಗ್ತಾ ಇಲ್ಲ. 20,000 ಅಷ್ಟು ಮುಗಿಸಿದ್ದೀವಿ ಈಗ. ಮಾಡಿ ಆಮೇಲೆ ನೋಡೋಣ ನನ್ನ ಹತ್ರ ಹೆಂಗೋ ಮಾಡಿ ಅಂತ. ಹಲೋ, ಓಕೆ, ಥ್ಯಾಂಕ್ ಯು.